ನಾನು ತಪ್ಪು ಮಾಡಿಲ್ಲ ಅಂದ್ರೆ ನಾನು ಯಾಕೆ ರಾಜೀನಾಮೆ ಕೊಡಬೇಕು, ರಾಜೀನಾಮೆ ನೀಡಲ್ಲ ಅಂತ ಮತ್ತೆ ಸಿದ್ದರಾಮಯ್ಯ ಪುನರುಚ್ಚರಿಸಿದ್ದಾರೆ. ಆರೋಪ ಹೊತ್ತ ಕುಮಾರಸ್ವಾಮಿ ಯಾರ ಸಂಪುಟದಲ್ಲಿದ್ದಾರೆ? ಆರೋಪ ಹೊತ್ತ ಕುಮಾರಸ್ವಾಮಿ ರಾಜೀನಾಮೆ ನೀಡಿದ್ದಾರಾ ಅಂತ ಸಿಎಂ ಸಿದ್ದರಾಮಯ್ಯ ಇವತ್ತು ಪ್ರಶ್ನೆ ಮಾಡಿದ್ದಾರೆ. ಮೈಸೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿಕೆಯನ್ನ ನೀಡಿದ್ದಾರೆ. ರಾಜೀನಾಮೆ ಕೊಡಲ್ಲ ನಾನು ಅಂತ ಮತ್ತೊಮ್ಮೆ ಹೇಳಿದ್ದಾರೆ. ಆರೋಪಿ ಹೊತ್ತ ಕುಮಾರಸ್ವಾಮಿ ಯಾರ ಸಂಪುಟದಲ್ಲಿದ್ದಾರೆ? ಆರೋಪ ಹೊತ್ತ ಕುಮಾರಸ್ವಾಮಿ ರಾಜೀನಾಮೆ ನೀಡಿದ್ದಾರಾ? ಮೈಸೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿಕೆಯನ್ನ ನೀಡಿದ್ದಾರೆ. ಬೇಲ್ ಮೇಲೆ ಇದ್ದವರು ಮೋದಿ ಸಂಪುಟದಲ್ಲಿ ಸಚಿವರಾಗಿದ್ದಾರೆ. ಗೋಧ್ರಾ ಗಲಾಟೆಯಲ್ಲಿ ಎಷ್ಟು ಜನ ಮೃತಪಟ್ಟಿದ್ರು ಗೊತ್ತಾ? ಆಗ ಸಿಎಂ ಆಗಿದ್ದ ಮೋದಿ ಅವರು ರಾಜೀನಾಮೆ ನೀಡಿದ್ರಾ ಅಂತ ಸಿದ್ದರಾಮಯ್ಯ ಅವರು ಇವತ್ತು ಪ್ರಶ್ನೆ ಮಾಡಿದ್ದಾರೆ. ಜನ ಮೃತಪಟ್ಟಾಗ್ಲೇ ಮೋದಿ ಅವರು ರಾಜೀನಾಮೆ ಕೊಟ್ಟಿಲ್ಲ, ಆಗ ಅವರು ಕೂಡ ಸಿಎಂ ಆಗಿದ್ರು. ಎಚ್ ಡಿ ಕುಮಾರಸ್ವಾಮಿ ಬೇಲ್ ಮೇಲೆ ಹೊರಗಡೆ ಇದ್ದಾರೆ ಅಂತ ಹೇಳಿದ್ದಾರೆ. ದೇಶದಲ್ಲಿ ಎಲ್ಲೆಲ್ಲಿ ವಿರೋಧ ಪಕ್ಷ ಎಲ್ಲ ಕಡೆ ಸಿಬಿಐ ಬಳಸೋದು, ಇಡಿ ಬಳಸೋದು, ರಾಜ್ಯಪಾಲರ ಕಚೇರಿಗಳಿಂದ ದುರ್ಬಳಕೆ ಮಾಡೋದು ನಡೀತಾ ಇದೆ. ಎಲ್ಲ ಕಡೆ ಬಿಜೆಪಿ ಪ್ರೊಟೆಸ್ಟ್ ಮಾಡ್ತಾ ಇದೆ, ಇನ್ಕ್ಲೂಡಿಂಗ್ ಮೈಸೂರು ಕೂಡ ರಾಜೀನಾಮೆ ಕೊಡಬೇಕು ಮುಖ್ಯಮಂತ್ರಿಗಳು ಅಂತ ಇವತ್ತು ಜಡ್ಪಿ ಮುತ್ತಿಗೆ ಇಟ್ಕೊಂಡಿದೆ. ಎಲ್ಲ ಕಡೆಗೂ ಮಾಡ್ತಾ ಇದೆ. ರಾಜೀನಾಮೆ ಯಾಕೆ ಕೊಡಬೇಕು? ತಪ್ಪು ಮಾಡಿದ್ರಲ್ವೇನ್ರಿ ರಾಜೀನಾಮೆ? ಕೇಂದ್ರ ಸರ್ಕಾರ ನಾಟ್ ಓನ್ಲಿ ಕರ್ನಾಟಕ ರಾಷ್ಟ್ರೀಯ, ಇಡೀ ದೇಶದಲ್ಲಿ ಎಲ್ಲೆಲ್ಲಿ ವಿರೋಧ ಪಕ್ಷ ಸರ್ಕಾರ ಎಲ್ಲ ಕಡೆ ಸಿಬಿಐ ಬಳಸೋದು, ಇಡಿ ಬಳಸೋದು, ರಾಜ್ಯಪಾಲರ ಕಚೇರಿಗಳಿಂದ ದುರ್ಬಳಕೆ ಮಾಡೋದು ನಡೀತಾ ಇದೆ. ಇವತ್ತು ಎಲ್ಲ ಕಡೆ ಬಿಜೆಪಿ ಪ್ರೊಟೆಸ್ಟ್ ಮಾಡ್ತಾ ಇದೆ, ಇನ್ಕ್ಲೂಡಿಂಗ್ ಮೈಸೂರು ಕೂಡ ರಾಜೀನಾಮೆ ಕೊಡಬೇಕು ಮುಖ್ಯಮಂತ್ರಿಗಳು ಅಂತ ಇವತ್ತು ಜಡ್ಪಿ ಮುತ್ತಿಗೆ ಇಟ್ಕೊಂಡಿದೆ. ಎಲ್ಲ ಕಡೆಗೂ ಮಾಡ್ತಾ ಇದೆ. ರಾಜೀನಾಮೆ ಯಾಕೆ ಕೊಡಬೇಕು? ತಪ್ಪು ಮಾಡಿದ್ರಲ್ವೇನ್ರಿ ರಾಜೀನಾಮೆ? ವಿಪಕ್ಷಗಳ ಮೇಲೆ ಕೇಂದ್ರ ಸರ್ಕಾರ ಸಿಬಿಐ ಬಳಸುತ್ತಿದೆ, ಸಿಬಿಐ ಇಡಿ ರಾಜ್ಯಪಾಲರನ್ನ ಬಳಕೆ ಮಾಡ್ತಿದೆ ಅಂತ ಸಿಎಂ ಹೇಳಿದ್ದಾರೆ. ಮೈಸೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿಕೆಯನ್ನ ನೀಡಿದ್ದಾರೆ. ವಿಪಕ್ಷಗಳ ಮೇಲೆ ಕೇಂದ್ರ ಏನ್ ಮಾಡ್ತಾ ಇದೆ? ಸಿಬಿಐನ ಬಳಸ್ತಿದೆ. ಸಿಬಿಐ ಇಡಿ ಈಗ ರಾಜ್ಯಪಾಲರನ್ನು ಕೂಡ ಬಳಕೆ ಮಾಡ್ಕೊಳ್ತಾ ಇದೆ ಅಂತ ಹೇಳಿದ್ದಾರೆ. ಮೈಸೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿಕೆಯನ್ನ ನೀಡಿದ್ದಾರೆ. ಇದೇ ಕಾರಣಕ್ಕೆ ಸಿಬಿಐ ನೇರ ತನಿಖೆಗೆ ಕಡಿವಾಣ ಹಾಕಿದ್ದೀವಿ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಕರ್ನಾಟಕದಲ್ಲಿ ಆಪರೇಷನ್ ಕಮಲ ಮಾಡಲು ನೋಡಿದ್ರು, ಆಪರೇಷನ್ ಕಮಲ ಮಾಡುವುದಕ್ಕೆ ಅವರು ಸಕ್ಸಸ್ ಆಗಿಲ್ಲ. ಇದೇ ಕಾರಣಕ್ಕೆ ಇದೆಲ್ಲ ಮಾಡ್ತಿದ್ದಾರೆ ಅಂತ ಸಿದ್ದರಾಮಯ್ಯ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಕೇಂದ್ರ ಸರ್ಕಾರ ನಾಟ್ ಓನ್ಲಿ ಕರ್ನಾಟಕ ರಾಷ್ಟ್ರೀಯ, ಇಡೀ ದೇಶದಲ್ಲಿ ಎಲ್ಲೆಲ್ಲಿ ವಿರೋಧ ಪಕ್ಷ ಸರ್ಕಾರ ಎಲ್ಲ ಕಡೆ ಸಿಬಿಐ ಬಳಸೋದು, ಇಡಿ ಬಳಸೋದು, ರಾಜ್ಯಪಾಲರ ಕಚೇರಿಗಳಿಂದ ದುರ್ಬಳಕೆ ಮಾಡೋದು ನಡೀತಾ ಇದೆ. ಇವತ್ತು ಎಲ್ಲ ಕಡೆ ಬಿಜೆಪಿ ಪ್ರೊಟೆಸ್ಟ್ ಮಾಡ್ತಾ ಇದೆ, ಇನ್ಕ್ಲೂಡಿಂಗ್ ಮೈಸೂರು ಕೂಡ ರಾಜೀನಾಮೆ ಕೊಡಬೇಕು ಮುಖ್ಯಮಂತ್ರಿಗಳು ಅಂತ ಇವತ್ತು ಜಡ್ಪಿ ಮುತ್ತಿಗೆ ಇಟ್ಕೊಂಡಿದೆ. ಎಲ್ಲ ಕಡೆಗೂ ಮಾಡ್ತಾ ಇದೆ. ರಾಜೀನಾಮೆ ಯಾಕೆ ಕೊಡಬೇಕು? ತಪ್ಪು ಮಾಡಿದ್ರಲ್ವೇನ್ರಿ ರಾಜೀನಾಮೆ? ಆಪರೇಷನ್ ಕಮಲ ಮಾಡಕ್ ನೋಡಿದ್ರು, ಆಗ್ಲಿಲ್ಲ. ಯಾಕಂದ್ರೆ ನಾವು 136 ಜನ ಇದ್ದೀವಿ. ಹಿಂದೆ 2 ಸಾರಿ ಅವ್ರ ಜನಗಳ ಮ್ಯಾಂಡೇಟ್ ತಗೊಂಡು ಅಧಿಕಾರಕ್ಕೆ ಬಂದಿದ್ರ. 113 ಜನ ಗೆದ್ದಿದ್ರು. ನಾವು ಕಾನೂನು ಪ್ರಕಾರ ಲಾಯರ್ಗಳಿದ್ದಾರೆ, ಲಾಯರ್ಗಳ ಮೂಲಕ ಫೈಟ್ ಮಾಡ್ತೀವಿ. ನಾವು ಅವರೇ ಬೊಮ್ಮಾಯಿ ಅವ್ರ ಸರ್ಕಾರದಲ್ಲಿ ಏನ್ ಮಾಡಿದ್ರು? ಹಾಗಾದ್ರೆ ಅನೇಕ ಬಿಜೆಪಿ ಸರ್ಕಾರಗಳಿದ್ದಾವಲ್ಲ, ಅಲ್ಲಿ ACB ಇದೆಯಲ್ಲ. ಈ ಡಬಲ್ ಸ್ಟ್ಯಾಂಡರ್ಡ್ ಯಾಕಪ್ಪ? ರಾಜೀನಾಮೆ ತಪ್ಪೇ ಮಾಡಿಲ್ಲ ಅಂತ ನಾವು ಹೇಳ್ತಾರೆ. ಈಗ ನೋಡಿ, ಕುಮಾರಸ್ವಾಮಿ ಯಾರ ಸರ್ಕಾರದಲ್ಲಿ ಇರೋದು? ಮಂತ್ರಿಯಾಗಿರೋದು ಯಾರ ಸರ್ಕಾರದಲ್ಲಿ? ಅವ್ರ ಮೇಲೆ ರೈಲ್ ಮೇಲೆ ಇದಾರಲ್ಲ ಅವರು, FIR ಆಗಿ. ಅವ್ರ ಯಾಕೆ ರಾಜೀನಾಮೆ ಕೊಟ್ಟಿಲ್ಲ? ನರೇಂದ್ರ ಮೋದಿ ಅವರು ಸರ್ಕಾರದಲ್ಲಿ ಮಂತ್ರಿಯಾಗಿದ್ದಾರೆ. ರಾಜಕೀಯ ಕಾರಣಕ್ಕೆ ನನ್ನ ವಿರುದ್ಧ ದೂರು ಕೊಟ್ಟಿದ್ದಾರೆ, ನಾನು ಯಾವುದೇ ರೀತಿಯ ತಪ್ಪು ಮಾಡಿಲ್ಲ ಅಂತ ಸಿದ್ದರಾಮಯ್ಯ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ನಾವು ಕಾನೂನು ಹೋರಾಟವನ್ನ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇದು ರಾಜಕೀಯ
ರಾಜಕೀಯ ಪ್ರಕರಣವಂತ ಸಿಎಂ ಸಿದ್ದರಾಮಯ್ಯ ಅವರೇ ಹೇಳಿದ್ದಾರೆ. ನನ್ನ ಭಯದಿಂದಲೇ ರಾಜಕೀಯ ಪ್ರಕರಣವನ್ನ ಹಾಕಿದ್ದಾರೆ. ಬಿಜೆಪಿ ಎಂದಿಗೂ ಜನ ಬೆಂಬಲದಿಂದ ಅಧಿಕಾರಕ್ಕೆ ಬಂದಿಲ್ಲ, ಸದಾ ಹಿಂಬಾಗಿಲಿನಿಂದಲೇ ಅಧಿಕಾರಕ್ಕೆ ಬಂದಿದೆ ಅಂತ. ಕಾಂಗ್ರೆಸ್ ಜನರ ಆಶೀರ್ವಾದದಿಂದ ಅಧಿಕಾರಕ್ಕೆ ಬಂದಿದೆ. ನಮ್ಮ ಮೇಲೆ ಅಭಿಮಾನದಿಂದ ಕಾರ್ಯಕರ್ತರು ಬಂದಿದ್ದಾರೆ. ಮೈಸೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿಕೆಯನ್ನ ನೀಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ರಾಜೀನಾಮೆಗೆ ಆಗ್ರಹಿಸಿ ಇವತ್ತು ಪ್ರೊಟೆಸ್ಟ್ ಅನ್ನ ಮಾಡಿದ ಬಿಜೆಪಿ ಕಚೇರಿ ಮುಂದೆ ಕಾರ್ಯಕರ್ತರು ಪ್ರೊಟೆಸ್ಟ್ ಅನ್ನ ಮಾಡಿದ್ದಾರೆ. ಜಿಲ್ಲಾ ಪಂಚಾಯಿತಿ ಕಚೇರಿಯತ್ತ ಇದೀಗ ರ್ಯಾಲಿ ಹೊರಟಿದೆ. ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ನೀಡಬೇಕು ಸಿಎಂ ಸ್ಥಾನಕ್ಕೆ ಅಂತ ಹೇಳಿ ಬಿಜೆಪಿ ಕಚೇರಿ ಮುಂದೆ ಕಾರ್ಯಕರ್ತರು ಪ್ರೊಟೆಸ್ಟ್ ಅನ್ನ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಇದೀಗ ಜಿಲ್ಲಾ ಪಂಚಾಯತ್ ಕಚೇರಿಯತ್ತ ರ್ಯಾಲಿ ಹೊರಟಿದೆ. ರ್ಯಾಲಿಗೆ ಹೊರಟಿದೆ ಬಿಜೆಪಿ ಕಾರ್ಯಕರ್ತರು. ಪೊಲೀಸರನ್ನ ಈಗಾಗಲೇ ವಶಕ್ಕೆ ಪಡೆದಿದ್ದಾರೆ. ಸಿಎಂ ರಾಜೀನಾಮೆಗೆ ಆಗ್ರಹಿಸಿ ಕಾರ್ಯಕರ್ತರು ಘೋಷಣೆಯನ್ನ ಕೂಗ್ತಿದ್ರು. ಈ ಸಂದರ್ಭದಲ್ಲಿ ಪೊಲೀಸರು ಅವರನ್ನ ವಶಕ್ಕೆ ಪಡೆದಿದ್ದಾರೆ. ನೀವು ನೋಡ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ ಬ್ಯಾರಿಕೇಡ್ಗಳನ್ನ ತಳ್ಳಿ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ರು. ಆ ಸಂದರ್ಭದಲ್ಲಿ ಪೊಲೀಸರು ಎಲ್ಲ ಬಿಜೆಪಿ ಕಾರ್ಯಕರ್ತರನ್ನು ಕೂಡ ವಶಕ್ಕೆ ಪಡೆದಿದ್ದಾರೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಬಿಜೆಪಿ ಶಾಸಕರು ವ್ಯಂಗ್ಯವಾಡಿದ್ದಾರೆ. 14 ಸೈಟ್ ನುಂಗಿದ್ದ ರಾಮಣ್ಣ ಎಂದು ಶಾಸಕರು ಹಾಡನ್ನ ಆಡಿದ್ದಾರೆ. ಬಿಜೆಪಿ ಶಾಸಕ ಶ್ರೀವತ್ಸರಿಂದ ಸಿದ್ದರಾಮಯ್ಯ ಬಗ್ಗೆ ವ್ಯಂಗ್ಯವಾಡಿದ್ದಾರೆ. ಮೈಸೂರಿನಲ್ಲಿ ಪ್ರತಿಭಟನೆ ವೇಳೆ ಶಾಸಕರು ವ್ಯಂಗ್ಯವನ್ನ ಮಾಡಿದ್ದಾರೆ. 14 ಸೈಟ್ ನುಂಗಿದ್ದ ರಾಮಣ್ಣ ಅಂತ ಹೇಳಿ ವ್ಯಂಗ್ಯವಾಡಿದ್ದಾರೆ. ಸಿದ್ದರಾಮಯ್ಯ ಭ್ರಷ್ಟಾಚಾರ ಕಾಂಗ್ರೆಸ್ ಸರ್ಕಾರ ಇವತ್ತು ನೈತಿಕ ಹೊಣೆಯನ್ನು ಹೊತ್ತು ರಾಜೀನಾಮೆಯನ್ನು ಕೊಡಲೇಬೇಕಾಗಿದೆ. ಅವರು ಈ ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದಿಂದ ತೊಲಗಬೇಕಾಗಿದೆ. ಸಿದ್ದರಾಮಯ್ಯ ಭ್ರಷ್ಟಾಚಾರ ಕಾಂಗ್ರೆಸ್ ಸರ್ಕಾರ ಇವತ್ತು ನೈತಿಕ ಹೊಣೆಯನ್ನು ಹೊತ್ತು ರಾಜೀನಾಮೆಯನ್ನು ಕೊಡಲೇಬೇಕಾಗಿದೆ. ಅವರು ಸಿಎಂ ಎಂಚಿಗೂ ಮೊದಲೇ ಕೈ ಕಾರ್ಯಕರ್ತರು ದೊಡ್ಡ ಹೈ ಡ್ರಾಮಾ ಮಾಡಿಬಿಟ್ಟಿದ್ದಾರೆ. ಇವತ್ತು ಮೈಸೂರಿನಲ್ಲಿ ಮೂಡಾ ಹಗರಣ ಹೈ ಡ್ರಾಮಾ ನಡೆದಿದೆ. ಮೈಸೂರು ಏರ್ಪೋರ್ಟ್ ಬಳಿ ಮರಿಗೌಡಗೆ ಮುತ್ತಿಗೆ ಹಾಕಿದ್ದಾರೆ. ಕೈ ಕಾರ್ಯಕರ್ತರು ಇವತ್ತು ಮರಿಗೌಡಗೆ ಮುತ್ತಿಗೆ ಹಾಕಿದ್ದಾರೆ. ಮೂಡಾ ಅಧ್ಯಕ್ಷ ಮರಿಗೌಡಗೆ ಕೈ ಕಾರ್ಯಕರ್ತರು ಮುತ್ತಿಗೆ ಹಾಕಿದ್ದಾರೆ. ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಎಲ್ಲಿ ಮೈಸೂರು ಏರ್ಪೋರ್ಟ್ ಬಳಿಯೇ ಈ ಒಂದು ಘಟನೆ ನಡೆದಿದೆ. ನಿನ್ನಿಂದಲೇ ಸಿಎಂಗೆ ಕಪ್ಪು ಚುಕ್ಕೆ ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನಿನ್ನಿಂದಾನೇ ಈ ರೀತಿಯಾಗಿ ಆಗಿದ್ದು ಅಂತ ಹೇಳಿ ಕೈ ಕಾರ್ಯಕರ್ತರೆಲ್ಲರೂ ಕೂಡ ಸೇರಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಮೂಡಾ ಅಧ್ಯಕ್ಷ ಮರಿಗೌಡ ವಿರುದ್ಧ ಕಾರ್ಯಕರ್ತರು ಘೋಷಣೆಯನ್ನ ಕೂಗಿದ್ದಾರೆ. ಏರ್ಪೋರ್ಟ್ ನಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಮುತ್ತಿಗೆ ಹಾಕಿದ್ದಾರೆ. ಸಿಎಂ ಅನ್ನ ಸ್ವಾಗತಿಸಲು ಏರ್ಪೋರ್ಟ್ಗೆ ಬಂದಿದ್ರು ಮರಿಗೌಡ ಬರುತ್ತಿದ್ದಂತೆ ಕಾಂಗ್ರೆಸ್ ಕಾರ್ಯಕರ್ತರು ಮುತ್ತಿಗೆ ಹಾಕಿದ್ದಾರೆ. ಇವತ್ತು ಕೂಡ ಸಿಎಂ ವಿರುದ್ಧ ಎಫ್ಐಆರ್ ದಾಖಲಾಗೋದು ಡೌಟ್. ಇವತ್ತು ಎಫ್ಐಆರ್ ದಾಖಲಾಗುತ್ತೆ ಅಂತೆಲ್ಲ ಹೇಳಲಾಗ್ತಾ ಇತ್ತು. ಇಲ್ಲ, ಇವತ್ತು ಕೂಡ ಡೌಟ್ ಅಂತ ಹೇಳ್ತಿದ್ದಾರೆ. ಎಸ್ಪಿಗೆ ಸಿಆರ್ಪಿಸಿ ಬಿಎನ್ಎಸ್ಎಸ್ ಗೊಂದಲ. ಈಗ ಎಫ್ಐಆರ್ ದಾಖಲಿಸಲು ಎಡಿಜಿಪಿ ಸಲಹೆಯನ್ನು ಕೂಡ ಕೇಳಿದ್ದಾರೆ ಲೋಕಾಯುಕ್ತ ಎಸ್ಪಿ. ಲೋಕ ಮೇಲಾಧಿಕಾರಿಗಳ ನಿರ್ದೇಶನದ ಬಳಿಕ
ಎಫ್ಐಆರ್ ಅನ್ನ ದಾಖಲು ಮಾಡಲಾಗುತ್ತೆ. ಸೊ ಹೀಗಾಗಿ ಇವತ್ತು ಡೌಟು. ಎಫ್ಐಆರ್ ದಾಖಲಿಸುವ ಪ್ರಕ್ರಿಯೆ ನಾಳೆಗೆ ಮುಂದೂಡಿಕೆ ಆಗಿದೆ. ಸಿಆರ್ಪಿಸಿ ಕಾಯ್ದೆಯಡಿ ಪ್ರಕರಣ ದಾಖಲಿಸಲು ಇದೀಗ ನಿರ್ದೇಶನ ನೀಡಲಾಗಿದೆ. ಲೋಕಾಯುಕ್ತಕ್ಕೆ ನಿರ್ದೇಶನ ನೀಡಿದೆ ನ್ಯಾಯಾಲಯ. ಆದರೆ ಲೋಕಾಯುಕ್ತ ಬಿಎನ್ಎಸ್ಎಸ್ ನಡಿ ಕೇಸ್ ದಾಖಲಿಸಬೇಕು. ಇದೇ ಗೊಂದಲದಿಂದ ಹೇಗೆ ಎಫ್ಐಆರ್ ದಾಖಲಿಸಬೇಕೆಂದು ಪತ್ರವನ್ನು ಬರೆದಿದ್ದಾರೆ. ಹೇಗೆ ನಾವು ಅದನ್ನು ದಾಖಲಿಸಬೇಕು ಅಂತ ಲೋಕಾಯುಕ್ತಕ್ಕೆ ಪತ್ರವನ್ನು ಬರೆದಿದ್ದಾರೆ. ಮೇಲಧಿಕಾರಿಗಳಿಗೆ ಪತ್ರವನ್ನು ಬರೆದಿದ್ದಾರೆ. ಎಸ್ಪಿ ಉದೇಶ್ ಪತ್ರ ಬರೆದಿದ್ದಾರೆ. ಮೈಸೂರು ಲೋಕಾಯುಕ್ತ ಎಸ್ಪಿ ಟಿಜೆ ಉದೇಶ್. ಸಿದ್ದರಾಮಯ್ಯ ವಿರುದ್ಧ 2 ದಿನ ಕಳೆದ್ರೂ ಕೂಡ ಎಫ್ಐಆರ್ ಅನ್ನ ದಾಖಲಿಸಿಲ್ಲ. ಬೇಕಂತಲೇ ಲೋಕಾಯುಕ್ತ ಎಸ್ಪಿ ವಿಳಂಬ ಮಾಡ್ತಿದ್ದಾರೆ ಅಂತ ಸ್ನೇಹಮಯಿ ಕೃಷ್ಣ ಅವರು ಆರೋಪವನ್ನ ಮಾಡಿದ್ದಾರೆ. ಮೈಸೂರಿನಲ್ಲಿ ದೂರುದಾರ ಸ್ನೇಹಮಯಿ ಕೃಷ್ಣ ಅವರು ಈ ಆರೋಪವನ್ನ ಮಾಡಿದ್ದಾರೆ. ಬೇಕಂತಲೇ ವಿಳಂಬ ಮಾಡ್ತಿದ್ದಾರೆ ಎಸ್ಪಿ. ಅವ್ರಿಗೆ ಗೊತ್ತಿರಲ್ವಾ ಹೇಗೆ ದೂರು ದಾಖಲಿಸಬೇಕು ಅಂತ. ಲೋಕಾಯುಕ್ತದಲ್ಲಿ ಎಸ್ಪಿ ನಾಟಕ ಆಡ್ತಿದ್ದಾರೆ. ಸಿಆರ್ಪಿಸಿ ಅಡಿಯಲ್ಲಿ ಎಫ್ಐಆರ್ ದಾಖಲಿಸಿ ಎಂದು ಹೇಳಿದೆ ನ್ಯಾಯಾಲಯ. ಕೋರ್ಟ್ ಆದೇಶದಲ್ಲಿ ಸ್ಪಷ್ಟವಾಗಿ ಹೇಳಿದ್ರು ಕೂಡ ಎಸ್ಪಿ ಅವರು ಯಾಕೆ ಈ ರೀತಿಯ ನಾಟಕ ಆಡ್ತಿದ್ದಾರೆ? ಇಂದು ಎಫ್ಐಆರ್ ದಾಖಲಿಸದಿದ್ರೆ ಕೇಸ್ ದಾಖಲಿಸ್ತೇನೆ. ಎಸ್ಪಿ ವಿರುದ್ಧ ನ್ಯಾಯಾಂಗ ನಿಂದನೆ ಕೇಸನ್ನ ದಾಖಲಿಸ್ತೀನಿ. ಸಿಎಂಗೆ ಕಾನೂನು ಹೋರಾಟಕ್ಕೆ ಸಮಯ ಸಿಗಬೇಕು ಅಂತಲೇ ಈ ರೀತಿ ಮಾಡ್ತಿದ್ದಾರೆ ಎಂದು ಹೇಳಿದ್ದಾರೆ. ಸಿದ್ದರಾಮಯ್ಯ ಅವರ ವಿರುದ್ಧ ಮೈಸೂರಿನ ಲೋಕಾಯುಕ್ತ ಪೊಲೀಸರು ತನಿಖೆಯನ್ನು ನಡೆಸಬೇಕು ಅನ್ನುವಂತಹ ನಿರ್ದೇಶನವನ್ನು ನೀಡಿದ್ರೂ ಕೂಡ ಈವರೆಗೂ ಎಫ್ಐಆರ್ ದಾಖಲಾಗಿಲ್ಲ. ಈ ಬಗ್ಗೆ ಮಾತಾಡಲಿಕ್ಕೆ ದೂರುದಾರ ಸ್ನೇಹಮಯಿ ಕೃಷ್ಣ ಅವರು ನಮ್ಮ ಜೊತೆಗಿದ್ದಾರೆ. ಅವರನ್ನು ಮಾತಾಡ್ಸೋಣ. ಸರ್, ಈಗಾಗಲೇ 2 ದಿನ ಆಗಿದೆ ಅಧಿಕೃತವಾಗಿ ಹೈಕೋರ್ಟ್ ತೀರ್ಪು ಬಂದು. ಸರ್, ನಿನ್ನೆ ಮೈಸೂರು ಲೋಕಾಯುಕ್ತ ಎಸ್ ಪಿ ನಾಪತ್ತೆಯಾಗಿ ಪ್ರಕರಣ ದಾಖಲು ಮಾಡೋದಕ್ಕೆ ಭಾಳ ವಿಳಂಬವನ್ನು ಮಾಡಿದ್ರು. ಅದಾದ ನಂತರ ಸಂಜೆ ನಂತರ ಮಾಧ್ಯಮ ಮೂಲಕ ಗೊತ್ತಾಗಿದೆ ಏನಂದರೆ ಮಾನ್ಯ ನ್ಯಾಯಾಲಯದಿಂದ ಅಧಿಕೃತ ದಾಖಲೆಗಳನ್ನು ಪ್ರತಿಗಳನ್ನು ಪಡ್ಕೊಳ್ಳೋಕೆ ಹೋಗಿದ್ರು ಅಂತ ಗೊತ್ತಾಯಿತು. ಅದಾದ ನಂತರ ಕೇಂದ್ರ ಕಚೇರಿಯ ಹಿರಿಯ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಬರ್ತಾ ಇದ್ದಾರೆ. ಸೊ ಇವತ್ತು ಪ್ರಕರಣ ದಾಖಲು ಮಾಡ್ತಾರೆ ಅಂತೇಳಿ ಮಾಹಿತಿ ಬಂದಿತ್ತು. ಸೊ ಈ ಹಿನ್ನೆಲೆಯಲ್ಲಿ ನನಗೂ ಕೂಡ ದೃಢೀಕೃತ ಪ್ರತಿ ಸಿಕ್ಕಿರೋದ್ರಿಂದ ಸೊ ಎಸ್ ಪಿ ಅವ್ರನ್ನ ಭೇಟಿ ಮಾಡಿ ಪ್ರಕರಣ ದಾಖಲು ಮಾಡೋದಕ್ಕೆ ಮನವಿ ಮಾಡ್ಕೊಳ್ಳೋದು ಬಂದಾಗ ಅವ್ರ ಮೊಬೈಲ್ನ ಈಚೆ ಇಟ್ಟು ಬನ್ನಿ ಅಂತ ಹೇಳ್ತಾರೆ. ಸೊ ನನ್ನ ಮೊಬೈಲ್ನ ಯಾಕೆ ಈಚೆ ಇಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಸ್ಪಷ್ಟ ಉತ್ತರ ಇಲ್ಲ. ಸೊ ಒಂದು ಮೊಬೈಲ್ಗೆ ಎದುರುಕೊಳ್ಳೋಂಥ ಅಧಿಕಾರಿ ಜೊತೆ ಮಾತಾಡೋ ಅವಶ್ಯಕತೆ ನನಗೆ ಕಂಡು ಬರಲಿಲ್ಲ. ಯಾಕಂದರೆ ಮೊಬೈಲ್ಗೆ ಎದುರುಕೊಳ್ಳೋಂಥ ಅಧಿಕಾರಿ ಒಬ್ಬ CM ವಿರುದ್ಧ ಪ್ರಕರಣ ದಾಖಲು ಮಾಡಿ ತನಿಖೆ ಮಾಡ್ತಾನೆ ಅನ್ನೋದು ಶುದ್ಧ ಹಾಸ್ಯಾಸ್ಪದ. ನಮ್ಮ ಸರ್ಕಾರಕ್ಕೆ ನಾನು ಇದು ಮೂಲಕ ಪ್ರಶ್ನೆ ಮಾಡ್ತೀನಿ ಅಂದರೆ ದಯವಿಟ್ಟು ಇಂಥ ಎಸ್ ಪಿ ಅಂತ ಅಧಿಕಾರಿಗಳನ್ನ ನೇಮಕಬೇಕಾದ್ರೆ ಒಂದು ಧೈರ್ಯ ತಾಕತ್ತು ಇರತಕ್ಕಂಥ ಅಧಿಕಾರಿಗಳನ್ನ ನೇಮಕ ಮಾಡಿ. ಒಂದು ಮೊಬೈಲ್ಗೆ ಎದುರುಕೊಳ್ಳೋಂಥ ಅಧಿಕಾರಿಗಳನ್ನ ನೇಮಕ ಮಾಡಿ ಯಾಕೆ ಆ ಸ್ಥಾನಕ್ಕೆ ಅದು ಗೌರವವನ್ನು ಅದಕ್ಕೆ ಇರತಕ್ಕಂಥ ಒಂದು ಬೆಲೆಯನ್ನು ಕಡಿಮೆ ಮಾಡ್ತಾರೆ. ಅಂದರೆ ನೀವು ನೇರವಾಗಿ ಅವರನ್ನು ಭೇಟಿ ಮಾಡಲಿಕ್ಕೆ ಆಗಲಿಲ್ಲ? ಇಲ್ಲ, ಬಿಡಲಿಲ್ಲ, ಅವಕಾಶಗಳಿಲ್ಲ ಸರ್. ನನ್ನ ಮೊಬೈಲ್ ಈಚೆ ಬಿಟ್ಟರೆ ಬಂದ್ರೆ ಈಚೆ ಇಟ್ಟು ಬಂದು ಮಾತ್ರ ಒಳಗಡೆ ಬರ್ತೀನಿ, ನಾನು ಬಿಡಲ್ಲ ಅಂತ ಅವರು ಸಹಾಯಕರಿಗೆ ಹೇಳಿದ್ಮೇಲೆ ಸೊ ನಾನು ಸ್ವತಂತ್ರ ಭಾರತದಲ್ಲಿದ್ದೀನಿ. ನನ್ನ ಮೊಬೈಲ್ನ ನಾನು ಎಸ್ ಪಿ ಕಚೇರಿ ತೊಗೊಳಕ್ಕಾಗಲ್ಲ ಅಂತಂದರೆ ಅದು ಸ್ವತಂತ್ರಕ್ಕೇನು ಅರ್ಥ ಇದೆ? ನನ್ನ ಮೊಬೈಲ್ ಯಾಕೆ ತೊಗೊಂಡು ಹೋಗಬಾರ್ದು? ಅಲ್ಲಿಗೆ ಅವ್ರ ಅರ್ಥ 20 ವರ್ಷ ಒಳಗೆ ನಾನು ಒಳಗೋದಾಗ ಏನಾರು ಮಾಡ್ಬೋದಲ್ಲ? ಸೊ ಇದೇ ದುರ್ದೇಶ ಅವ್ರಿಗೆ ಇರ್ಬೋದು. ಅಕಸ್ಮಾತ್ ನಾನು ಒಳಗೋದಾಗ ಏನೋ ಚಿಕ್ಕಿ ಮಾಡಿದ್ರೆ ನಾನೇ ಏನೋ ಮಾಡಿದೆ ಅಂತೇಳಿ ನನ್ನ ಮೇಲೆ ಒಂದು ಸುಳ್ಳು ಕೊರಿಸ್ಬೋದಲ್ಲ? ಇದೆಲ್ಲ ದುರ್ದೇಶ ಅವರಲ್ಲಿ ಇರೋದ್ರಿಂದನೇ ಈ ಥರ ಮೊಬೈಲ್ ತರಬೇಡ ಅಂತ ಹೇಳ್ತಾರೆ. ಈ ಕ್ಷಣಕ್ಕೆ ನೀವು ಹೋಗಿ ಅಲ್ಲಿ ದೂರು ಕೊಡ್ಲಿಕ್ಕೆ ರೆಡಿ ಇಲ್ಲ? ಸರ್, ನಾನು ಸ್ವತಂತ್ರ ಸಿಕ್ಕಿದ್ರೆ ಮಾತ್ರ ಹೋಗ್ತೀನಿ. ಈ ಥರ ಎದುರುಕೊಳ್ಳೋ ಅಧಿಕಾರಿಗಳ ಜೊತೆ ನಾನು ಹೋಗಲ್ಲ ಸರ್. ಸರ್, ನೀವು ಎಸ್ ಪಿಗೆ ಖುದ್ದಾಗಿ ದೂರು ಕೊಡಬೇಕು ಅನ್ನೋದೇನಿದೆ, ಕಚೇರಿಗೆ ತಲುಪಿಸಿದ್ರೆ ಸಾಕು, ಸ್ವೀಕೃತಿ ಕೊಡ್ತಾರೆ. ಸರ್, ಮಾನ್ಯ ನ್ಯಾಯಾಲಯ ಎಸ್ ಪಿಗೆ ಆದೇಶ ಮಾಡಿದೆ. ಹಾಗಾಗಿ ಕಚೇರಿ ಅಧಿಕಾರಿಗಳು ಯಾವುದೇ ರೀತಿ ನನಗೆ ಸ್ಪಷ್ಟ ಮಾಹಿತಿ ಕೊಡ್ತಾರಿಂದ ಅವ್ರನ್ನ ಸ್ಪಷ್ಟ ಮಾಹಿತಿ ತಗೊಂಡು ಪ್ರಕರಣ ದಾಖಲು ಮಾಡೋದ್ರ ಬಗ್ಗೆ ಅವ್ರ ಕೇಳೋದ್ರ ಬಗ್ಗೆ ಅವ್ರನ್ನ ಭೇಟಿ ಮಾಡಬೇಕಾಗಿದೆ. ಆಗ ಅವ್ರನ್ನ ಭೇಟಿ ಮಾಡೋಕ್ಕೆ ಪ್ರಯತ್ನ ಪಟ್ಟೆ. ಅವರು ಈ ಥರ ಎದುರುಕೊಳ್ಳೋಂಥ ಅಧಿಕಾರಿ ಅಂತ ಗೊತ್ತಾದ್ಮೇಲೆ ಭೇಟಿ ಮಾಡೋ ಅವಶ್ಯಕತೆ ಇಲ್ಲ ಅಂತೇಳಿ ನಾನು ಈಚೆ ಬಂದಿದ್ದೆ. ಮುಂದೆ ಏನು ಸರ್ ಹಾಗಾದರೆ? ಮುಂದೆ ಏನಿಲ್ಲ ಸರ್. ಏನು ಮೈಸೂರು ಎಸ್ ಪಿ ಅವರು ನ್ಯಾಯಾಲಯ ಆದೇಶ ಉಲ್ಲಂಘನೆ ಮಾಡಿ ಈ ಥರ ದುರಾಡಳಿತ ತೋರಿಸಿದ್ರೆ ಇದ್ರ ಬಗ್ಗೆ ಮಾನ್ಯ ನ್ಯಾಯಾಲಯದಲ್ಲಿ ಖಾಸಗಿ ದೂರನ್ನು ದಾಖಲು ಮಾಡಿ ಅವ್ರಿಗೆ ಶಿಕ್ಷೆ ಕೊಡಿಸುವಂಥ ಪ್ರಯತ್ನ ನಾನು ಮಾಡ್ತೀವಿ. ಇದಿಷ್ಟು ಸ್ನೇಹಮಯಿ ಕೃಷ್ಣ ಅವರ ಮಾತು. ಕ್ಯಾಮರಾ ಪರ್ಸನ್ ನಾಗೇಶ್ ಜೊತೆಗೆ ರಂಗಸ್ವಾಮಿ, ವಿಸ್ತಾರ ನ್ಯೂಸ್, ಮೈಸೂರು. ಸಿಎಂ ರಕ್ಷಣೆಗೆ ಅಧಿಸೂಚನೆ ವಾಪಸ್. ಟೀಕೆ ವಿಚಾರ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕರ ಟೀಕೆಗೆ ಡಿಸಿಎಂ ಡಿಕೆಶಿ ತಿರುಗೇಟನ್ನ ಕೊಟ್ಟಿದ್ದಾರೆ. ಪಾಪ ಮಾತಾಡ್ಲಿ, ಟೈಮ್ ಬಂದಾಗ ನಾವು ಕೂಡ ಉತ್ತರ ಕೊಡೋಣ. ರಾಜಭವನದಿಂದ ಮಾಹಿತಿ ಸೋರಿಕೆ ಬಗ್ಗೆ ನನಗೆ ಯಾವುದೇ ರೀತಿಯಾದಂಥ ವಿಚಾರ ಗೊತ್ತಿಲ್ಲ. ರಾಜ್ಯಪಾಲರ ಕಚೇರಿಯಲ್ಲಿ ಏನ್ ನಡೀತಾ ಇದೆ, ಲೋಕಾಯುಕ್ತದಲ್ಲಿ ಏನ್ ನಡೆದಿದೆ ಅಂತಲೂ ಕೂಡ ನನಗೆ ಗೊತ್ತಿಲ್ಲ. ಇದ್ರ ಬಗ್ಗೆ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ನೀಡಿದ್ದಾರೆ. ರಾಜ್ಯಪಾಲರ ಪತ್ರಗಳಿಗೆ ಕ್ಯಾಬಿನೆಟ್ನಲ್ಲಿ ಚರ್ಚೆ ವಿಚಾರ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ರಾಜಭವನಕ್ಕೆ ಮಾಹಿತಿ ಕೊಡಬೇಕಂದ್ರೆ ಸಿಎಸ್ ಹೋಗಬೇಕು. ನನಗೂ ಒಂದು ರೀಡು ಡಿನೋಟಿಫಿಕೇಶನ್ ಫೈಲ್ ಬಂದಿತ್ತು.
ಈ ಹಿಂದೆಯೇ ಸಚಿವ ಸಂಪುಟದಲ್ಲಿ ತೀರ್ಮಾನ ಆಗಿದೆ, ಅದಕ್ಕೆಲ್ಲ ನಾನು ಉತ್ತರ ಕೊಡೋಕ್ಕಾಗಲ್ಲ ಅಂತ ಡಿ.ಕೆ. ಶಿವಕುಮಾರ್ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ರಾಜಭವನಕ್ಕೆ ಮಾಹಿತಿ ಕೊಡಬೇಕಂದ್ರೆ CS ಹೋಗಬೇಕು. ಈಗ ಅದೆಲ್ಲದ್ರ ಬಗ್ಗೆನೂ ಡಿಸೈಡ್ ಆಗಿದೆ, ಹೋಗಬಾರ್ದು. ನನಗೂ ಕೂಡ ಒಂದು ರೀಡು ಡಿನೋಟಿಫಿಕೇಶನ್ ಫೈಲ್ ಬಂದಿತ್ತು ಅಂತ DCM ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ದಾರೆ. ಈ ಹಿಂದೆಯೇ ಸಚಿವ ಸಂಪುಟದಲ್ಲಿ ಇದ್ರ ಬಗ್ಗೆ ತೀರ್ಮಾನ ಆಗಿದೆ ಅಂತ ಹೇಳಿದ್ದಾರೆ. ಅವರು ಏನೇನ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ನಾನು ಚರ್ಚೆ ಮಾಡೋದು ಬೇಡ. ಈಗ ಜನತಾ ದಳದವರು ಹಿಂದೆ ದೇವೇಗೌಡರು ಏನ್ ಮಾತಾಡಿದ್ರು, ಕುಮಾರಸ್ವಾಮಿ ಏನ್ ಮಾತಾಡಿದ್ರು, ಬಿಜೆಪಿಯವರು ಏನ್ ಮಾಡಿದ್ರು, ಕಾಂಗ್ರೆಸ್ ಬ್ಯೂರೋ ಏಜೆನ್ಸಿ ಅಂತನೂ ಇನ್ವೆಸ್ಟಿಗೇಷನ್ ಏಜೆನ್ಸಿ ಅಂತನೂ ಮಾತಾಡಿದ್ರು, ಎಲ್ಲ ಕೂಡ ಇದೆ. ಈಗ ಚರ್ಚೆ ಬೇಡ. ಅವ್ರಿಗೆ ಎಷ್ಟು ಕೇಸ್ ಕೊಟ್ಟಿತ್ತು, ಹಿಂದೆ ಏನ್ ಕೇಸ್ ಕೊಟ್ಟಿತ್ತು, ಏನ್ ಕೇಸ್ ಆಗಿದೆ, ಹಿಂದೆ IMA ಕೇಸಲ್ಲಿ ಏನ್ ರಿಪೋರ್ಟ್ ಇದೆ, ಅವೆಲ್ಲ ಕೂಡ CBI ರಿಪೋರ್ಟ್ ಏನಾಯ್ತು ಅನ್ನೋದೆಲ್ಲ ಈಗ ಚರ್ಚೆ ಮಾಡೋದು ಬೇಡ. ಸರ್ಕಾರ ಒಂದು ಪರಿಶೀಲನೆ ಮಾಡಿ ನಾವು ತೀರ್ಮಾನವನ್ನ ರಾಜ್ಯದ ಹಿತಕ್ಕೆ, ದ್ವೇಷದ ರಾಜಕಾರಣಕ್ಕೆ CBI ಒಳಪಡಬಾರದು ಅನ್ನೋ ದೃಷ್ಟಿಯಿಂದ ಈ ತೀರ್ಮಾನವನ್ನ ತೆಗೆದುಕೊಂಡಿದ್ದೇವೆ. ಸೂಕ್ತ ಯಾವ್ದಾದ್ರು ಎಮರ್ಜೆನ್ಸಿ ಇತ್ತು ಅಂತಂದ್ರೆ ಏನಾದ್ರು ನಮ್ಮ ಅಧಿಕಾರಿಗಳು ಮಾಡಕ್ಕೆ ಅರ್ಹಿಲ್ಲ ಅಂತ ನಾವು ಅದನ್ನ ಯೋಚನೆ ಮಾಡ್ತೀವಿ. ರಾಜ್ಯ ಕಾಂಗ್ರೆಸ್ ಸರ್ಕಾರವನ್ನ ಪತನಗೊಳಿಸಲು ಯತ್ನ ನಡೆಸಿದೆ. ರಾಯಚೂರಲ್ಲಿ ಸಚಿವ NS ಬೋಸರಾಜು ವಾಗ್ದಾಳಿಯನ್ನು ನಡೆಸಿದ್ದಾರೆ. ಸಿಎಂ ಹಾಗೂ DCMಗೆ ಮಸಿ ಬಳಿಯಲು ಈ ಒಂದು ಯತ್ನ ನಡೆದಿದೆ. ವಿಪಕ್ಷಗಳ ವಿರುದ್ಧ CBI ED ಉಪಯೋಗ ಮಾಡ್ತಿದ್ದಾರೆ. ಸಂಬಂಧವಲ್ಲದ ವಿಷಯಕ್ಕೆ ತನಿಖಾ ಸಂಸ್ಥೆಗಳ ಮಧ್ಯೆ ಬರ್ತಿವೆ. ಬಿಜೆಪಿ JDSನಿಂದ ರಾಜ್ಯಪಾಲರ ಕಚೇರಿ ದುರುಪಯೋಗ ಆಗ್ತಿದೆ ಅಂತ ಹೇಳಿದ್ದಾರೆ. ಕೇಂದ್ರದಿಂದ ಮಲತಾಯಿ ಧೋರಣೆಗೆ ಸರಿಪಡಿಸಲಿಕ್ಕೆ ಅವರ ಪ್ರಯತ್ನ ಇಲ್ಲ. ಕೇವಲ ಅವರು ಇದ್ದಂಥ ಸರ್ಕಾರವನ್ನು ತೆಗಿಬೇಕು, ಇರ್ತಕ್ಕಂಥ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಮಂತ್ರಿಗಳಿಗೆ ಅವರಿಗೆ ಮಸಿ ಬಳಿಬೇಕು, ಜನಾಭಿಪ್ರಾಯವನ್ನು ಬೇರೆ ಕಡೆ ಸೆಳಿಬೇಕೆಂಬ ಉದ್ದೇಶದಿಂದ ಇವೆಲ್ಲ ಮಾಡ್ತಾ ಇದ್ದಾರೆ. ಈಗ CBI ED ಯಾವ ರೀತಿಯಾಗಿ ನಡ್ಕೊಳ್ತಾ ಇದ್ದೀವಿ ಅನೇಕ ಬಾರಿ ನಾವು ಹೇಳ್ತಾ ಬಂದಿದ್ದೀವಿ. ದೇಶದಲ್ಲಿ ವಿರೋಧ ಪಕ್ಷಗಳ ಮೇಲೆ ಉಪಯೋಗ ಮಾಡ್ಕೊಳ್ಳಿಕ್ಕೆ ಅಮಿತ್ ಶಾ ಅವರು, ಮೋದಿ ಅವರು ಈ CBI ED ಉಪಯೋಗ ಮಾಡ್ತಾ ಇದ್ದಾರೆ. ಆ ದಿಶೆಯಲ್ಲಿ ನಮ್ಮದೇ ಇರತಕ್ಕಂಥ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.